ಉಡುಪಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಮಯ ಬಂದೇ ಬಿಡ್ತು. ಏನು ಯೋಚನೆ ಮಾಡದೆ ಬೆಂಗಳೂರಿನ ಮಂಗಳೂರಿಗೆ ಬಸ್ ಬುಕ್ ಮಾಡಿ ಹೊರಟ್ಬಿಟ್ಟೆ. ಅಲ್ಲೋಗಿ ನನ್ನ ಈ ಕ್ಯಾಮ್ರಾದೊಟ್ಟಿಗೆ ರಾತ್ರಿ ಮಳೆಯಲ್ಲಿ ಅಳೆದಾಡಿ ಹುಲಿವೇಷದ ಒಂದೊಂದು ಪಾರ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ತುಳುನಾಡಿನ ಪ್ರಾಮುಖ್ಯ ಭಾಗ ಇದು ನಮ್ಮ ಹುಲಿವೇಷ. ಅದಕ್ಕೆ ಸಾಕಷ್ಟು ಜನರ ಹತ್ರ ಮಾತಾಡಿ ಅದರ ತಿಳುವಳಿಕೆ ತಗೊಂಡು ಈ ವಿಡಿಯೋದಲ್ಲಿ ಅದನ್ನು ಪ್ರಸ್ತುತಗೊಳಿಸಿದ್ದೇನೆ. ಅದಲ್ಲದೆ ಬಣ್ಣ ಹಾಕಿದವ್ರ ಹತ್ರ ಯಾಕೆ ಹಾಕಿದ್ರು, ಅದರ ಅನುಭವ ಏನು ಮತ್ತು ಅದರ ಕಷ್ಟಗಳು ಏನು ಅಂತ ಈ ವಿಡಿಯೋದ ಮುಖಾಂತರ ತೋರಿಸಿದ್ದೀನಿ ನಿಮಗೆ. ಈ ವಿಡಿಯೋ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಅದಕ್ಕಿಂತ ಮುಂಚೆ ನನ್ನ ಈ ಪ್ರಯತ್ನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಅಜ್ಜ ಅಜ್ಜಿ ತಂದೆ ತಾಯಿ ಫ್ರೆಂಡ್ಸ್ ಎಲ್ಲ ಕೂತು ನೋಡುವಂಥ ಒಂದು ಸಂಪ್ರದಾಯ, ಅದನ್ನು ಇನ್ನೂ ಬೆಳೆಸಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ಕಾರ, ಹೇಗಿದ್ದೀರಾ? ಸೋಲ್ ಮೇಲೂ ವಾಟ್ಸಪ್ ಫುಲ್ ಗಮ್ಮತ್ತಲ್ಲಿರಬೇಕು. ಇವತ್ತೊಂದು ಮುಖ್ಯವಾದ ಸನ್ನಿಧಿಯಲ್ಲಿ ನಿಂತ್ಕೊಂಡಿದ್ದೀನಿ. ಇದೊಂದು ದೇವಸ್ಥಾನ. ಇಲ್ಲಿ ಹುಲಿವೇಷ ಪೇಂಟ್ ಆಗ್ತಿದ್ದಾರೆ. ನೀವು ಸಾಕಷ್ಟು ಕಡೆ ಹುಲಿವೇಷ ನೋಡಿರ್ಬೋದು, ಕರ್ನಾಟಕದಲ್ಲಿ ಸ್ಟೇಜ್ ಮೇಲೆಲ್ಲ ಮಾಡ್ತಿರ್ತಾರೆ. ಇವತ್ತು ನಿಮಗೆ ಅಸಲಿ ಹುಲಿ ಏನನ್ನ ತೋರಿಸ್ತೀನಿ. ಅನಿಸುತ್ತೆ, ಬನ್ನಿ, ಕಮಾನ್. ನಾವಿಲ್ಲಿ ಬಂದಿದ್ದೀವಿ ಇವಾಗ. ಸೊ ಇವರು ಯಾರು ಅಂತ ಗೊತ್ತಿರ್ಬೋದು ನಿಮಗೆ. ಒಂದು ವೈರಲ್ ಆಗಿತ್ತು ವಿಡಿಯೋ ಕಬಡ್ಡಿದು, ನೀವು ನೋಡಿರ್ತೀರ ಕಮೆಂಟ್ರಿ. ಸೊ ಅದು ಇವರೇ. ನನಗೂ ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಗಿಲ್ಲ, ನನಗೆ ಆಮೇಲೆ ಗೊತ್ತಾಯಿತು ಇವ್ರದ್ದೆಲ್ಲ ನೋಡಿದ್ದೀನಂತ. ಸೊ ಇವರು ಇಲ್ಲಿ ನೀವು ನಡೆಸ್ತಿದ್ದೀರಾ? ಇಲ್ಲ, ನಮ್ದು ಅಂದರೆ ಇದು ಜೂನಿಯರ್ ಫ್ರೆಂಡ್ಸ್ ಕೊರಂಗ್ ಕಬಡ್ಡಿದ್ದು ನಮ್ಮದು ಟೋಟಲ್ ಟೀಮ್. ಇದರಲ್ಲಿ ವಿಶೇಷ ಅಂದರೆ ರಕ್ಷಿತ್ ಶೆಟ್ಟಿ ಅವರು ಮತ್ತು ಕಾಂತಾರ ಫಿಲ್ಮಿನ ರಿಷಬ್ ಶೆಟ್ಟಿ ಅವರು ಈ ಒಂದು ಸಾನ್ನಿಧ್ಯಕ್ಕೆ ಬರ್ತಾರೆ. ಮತ್ತು ವಿಶೇಷವಾಗಿ ಅಂದರೆ ಈ ಉಡುಪಿ ಸ್ಟೈಲ್ ಹುಲಿವೇಷದಲ್ಲಿ ತುಂಬ ವಿಭಿನ್ನತೆ ಉಂಟು. ಅದರಲ್ಲಿ ಜೂನಿಯರ್ ಫ್ರೆಂಡ್ಸ್ ಕೊರಂಗ್ ಕಬಡ್ಡಿದ್ದು ಮತ್ತೆ ವಿಭಿನ್ನತೆ. ಯಾಕೆಂದರೆ ನಾವು ಕಾಲಿಗೆ ಚಪ್ಪಲ್ ಹಾಕುವುದಿಲ್ಲ, ಮತ್ತು ಈಗ ಒಂದು ದಿವಸ ಎಲ್ಲ ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆಲ್ಲ. ಮತ್ತು ದೇವರ ಒಂದು ಕೆಲಸ ಅಂದರೆ ಅಷ್ಟು ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ ಮೊದಲಿಂದ ಪರಂಪರೆಯಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಉಳಿಸ್ತಿದ್ದೇವೆ. ಈ ಹುಲಿವೇಷದ ಕಲ್ಚರಲ್ಲಿ ಉಳಿಸಬೇಕು. ಹಾಗಾಗಿ ಎಲ್ಲರಿಗೆ ಸಹ ಇದರ ಬಗ್ಗೆ ಒಂದು ಗೊತ್ತಾಗಬೇಕು. ಮತ್ತು ಒಂದೊಂದು ಊರಿನಲ್ಲಿ ಒಂದೊಂದು ಥರದ ಹುಲಿವೇಷ ಉಂಟು. ಈಗ ನೀವು ಶಿವಮೊಗ್ಗ ಹೋದರೆ ಅಲ್ಲಿ ಸಹ ಹುಲಿವೇಷ ಉಂಟು. ಮ್ಯಾಂಗ್ಳೂರು ಮತ್ತು ಇಲ್ಲಿ ಉಡುಪಿಯವರು ಯಾಕೆ ವಿಶೇಷ ಅಂದರೆ ಈ ಬಣ್ಣಗಾರಿಕೆ ಮತ್ತು ಸ್ಟೆಪ್ಸ್ ಮತ್ತು ಅದರಲ್ಲೆಲ್ಲ ವೆರೈಟಿ ಎಲ್ಲ ಮಾಡೋದು. ಅದರಲ್ಲೆಲ್ಲ ತುಂಬ ಉಡುಪಿ ಮತ್ತು ಈ ಸೈಡ್ ಉಂಟು. ಮತ್ತು ಬಡ್ಕಾಲ ಸೈಡಲ್ಲಿ ಸಹ ಉಂಟು. ಮತ್ತು ಬೇರೆ ಬೇರೆ ಊರಲ್ಲಿ ಸಹ ಹುಲಿವೇಷ ಇಲ್ಲ ಅಂತಿಲ್ಲ, ಎಲ್ಲ ಕಡೆ ಸಹ ಉಂಟು. ಆದರೆ ಅದರಲ್ಲ ಡಿಫರೆಂಟ್ ಬೇರೆ ಉಂಟು. ಇಲ್ಲಿ ಅವರೆಲ್ಲ ಲಯಬದ್ಧವಾಗಿ ತಾಸೆಗೆ, ಈ ಬ್ಯಾಂಡ್ ಸಟ್ಟಿಗೆ ಮತ್ತು ಪೈಂಟಿಂಗ್ ಎಲ್ಲ ವರ್ಕ್, ಟೋಟಲ್ ವರ್ಕ್ ನ್ಯಾಚುರಲ್ ಈ ಹುಲಿವೇಷ ಉಂಟು. ಹಾಗೆ ಮತ್ತು ಇದರ ಇನ್ನೊಂದು ಕಾರಣಕ್ಕೆ ಅಂತ ಹೇಳಿದರೆ, ನೀವು ಕಾಪಲ್ಲಿ ಕೇಳ್ಬೋದು ಪಿಲಿಕೋಲ ಅಂತ ಇರ್ತದೆ. ಪಿಲಿಕೋಲ 2 ವರ್ಷ ಪರ್ಯಾಯ ಆದರೆ 2 ವರ್ಷದ ನಂತರ ಇದು ಅಲ್ಲಿ ಕೋಲ ಆಗ್ತದೆ. ಅದು ಸಹ ಕಾರ್ಣಿಕ. ಅಲ್ಲಿ ಅಂಥ ಕಾರ್ಣಿಕವನ್ನೇ ಈ ಹುಲಿವೇಷದಲ್ಲಿ ಈಗ ಕೆಲವರಿಗೆಲ್ಲ ಮೈ ಮೇಲೆ ಒಂದು ಆಕರ್ಷಣೆ ಆಗುವಾಗ ಉಂಟು. ಆಗುವಾಗ ಒಂದು ಕಾರಣ ಉಂಟು. ಅದಕ್ಕೆ ದೈವದ ಒಂದು ಬಲ ಉಂಟು. ಹಾಗಾಗಿ ಅದರಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅದರಲ್ಲೊಂದು ನೀವು ಹೇಳಲಿಕ್ಕಾಗೋದು. ಕೆಲವರಿಗೊಮ್ಮೆ ಈ ಮನೆಯ ದೇವರು ಇದ್ದರೆ ಸಾಕ್ತದೆ,
ಇಲ್ಲಾದ್ರೆ ಇಲ್ಲಿಯ ದೇವರ ಸಾನ್ನಿಧ್ಯದ ಒಂದು ವೈಬ್ರೇಷನ್ ಆಗ್ತದೆ. ಈ ತಾಸೆ ಇದು ಬಡುವಾಗ ಒಂದು ವೈಬ್ರೇಷನ್ ಆಗಿ ಹಾಗಾಗಿ ಸ್ವಲ್ಪ ಅವರಿಗೆ ಆಕರ್ಷಣೆ ಆಗುವ ಒಂದು ಸಂದರ್ಭ ಉಂಟು. ಮತ್ತೆ ತುಂಬಾ ಜನ ಇದರ ಬಗ್ಗೆ ನಿಂದನೆ ಮಾಡುವವರು ಸಿದ್ದಾರೆ. ಈಗ ಅದು ಹುಲಿವೇಷ ಹೇಗೆ ಆ ಥರ ಎಲ್ಲ ಯಾಕೆ ಮಾಡ್ತಾರೆ ಹಾಗೆಲ್ಲ ಕೇಳುವರಿದ್ದಾರೆ. ಹುಲಿವೇಷದ ಬಗ್ಗೆ ಕೇಳುವರಿದ್ದರೆ ನಾವು ಸ್ಪಷ್ಟವಾಗಿ ಅವರಿಗೆ ಒಂದು ನೇರವಾದ ಉತ್ತರ ಕೊಡ್ತೇವೆ. ಈ ನಾವು ಯಾವುದೇ ಒಂದು ವ್ರತ ಮಾಡಬೇಕಾದ್ರೆ ಶಬರಿಮಲೆಗೆ ವ್ರತ ಮಾಡ್ತೇವೆ, ಅದೇ ರೀತಿ ಹುಲಿವೇಷದಲ್ಲಿ ಸಹ ವ್ರತ ಉಂಟು. ಅದೇ ರೀತಿ ಯಾಕೆ ಅಂದರೆ ಈ ಸ್ಕಿನ್ ನಿಮಗೆ ಹುಲಿವೇಷದಲ್ಲಿ ಒಂದೇ ಚೂರು ಸ್ಕಿನ್ನಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ. ಕೆಲವರೆಲ್ಲ ಅದೆಲ್ಲ ನಾಟಕ ಮಾಡ್ತಾರೆ, ಅವರು ಈಗ ಆ್ಯಕ್ಟಿಂಗ್ ಮಾಡ್ತಾರೆ. ಹಾಗೆಲ್ಲ ಇದು ನಾವು ನ್ಯಾಚುರಲ್ ಆಗಿ ಈ ಗಾಡಿಗೆ ಹೊಡೆಯುವ ಪಾಯಿಂಟನ್ನು ನಾವು ಅದಕ್ಕೆ ಬಳಸಿ ಮತ್ತೆ ಕುರಿಯ ರೋಮ ಬರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿ ಅದಾದ್ಮೇಲೆ ಸ್ಪ್ರೆಡ್ ಮಾಡ್ತೇವೆ. ಸ್ಪ್ರೆಡ್ ಮಾಡಿ ಮತ್ತೆ ಸ್ಪ್ರೇ ಪೇಂಟಿಂಗ್ ಆಗಿ ಬರ್ತದೆ. ಅದು ಮಾಡುವಾಗ ಇರಿಟೇಷನ್ ಹೇಗೆ ಆಗ್ತದೆ ಅಂದರೆ ಅದು ಹುಲಿವೇಷ ಹಾಕಿದ ಅವನಿಗೆ ಮಾತ್ರ ಅದರ ಅನುಭವ ಗೊತ್ತಾಗ್ತದೆ. ಈಗ ನಾರ್ಮಲ್ ಆಗಿ ಈಗ ನೋಡುವ ಜನರಿಗೆ ಚಂದ ಕಾಣ್ತದೆ, ಅದರ ಒಳಗಿನ ಕಷ್ಟ ಏನುಂಟು ಆ ಹುಲಿವೇಷ ಆಗಿದವರಿಗೆ ಉಂಟು. ಈಗ ನೀವು ನಾರ್ಮಲ್ ಆಗಿ ನೋಡ್ಬೋದು, ಕೆಲವರಿಗೆ ಈಗ ಇವತ್ತು ಇಡೀ ದಿವಸ ನಿದ್ದೆ ಮಾಡಲಿಕ್ಕಿಲ್ಲ, ಹಾಗಾಗಿ ಅವರು ವ್ರತದಿಂದ ಇರಬೇಕು. ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ಎಲ್ಲ ಇದು ಆಗುವುದು ಹೇಗೆ ಅಂದರೆ ಈ ದೇವರ ಕಾರ್ಣಿಕದಿಂದ, ಮತ್ತೆ ಯಾವುದೇ ಒಂದು ಇದರಿಂದ ಆಗುವುದಿಲ್ಲ. ಮತ್ತು ಈ ಇಂಥ ಕಲ್ಚರಲ್ಲಿ ಇಂಥ ಒಂದು ಎಂಥ ಕಾರ್ಣಿಕ ಉಂಟು ಅದು ಉಳಿಬೇಕು, ನಮ್ಮ ತುಳುನಾಡಿನಲ್ಲಿ ಉಳಿಬೇಕಂತ ನಾವು ಒಂದು ಕೇಳಿಕೊಳ್ತೇವೆ. ಕರೆಕ್ಟ್. ಮತ್ತು ನಿಮ್ಮ ಈ ಥರ ಯೂಟ್ಯೂಬ್ ಚಾನಲ್ನಿಂದ ಬೇರೆಯವರಿಗೆ ಸಹ ಪ್ರಚಾರ ಆಗಬೇಕು. ಯಾಕಂದರೆ ಎಷ್ಟೋ ಜನರಿಗೆ ಹುಲಿವೇಷದ ಬಗ್ಗೆ ಗೊತ್ತಿರುವುದಿಲ್ಲ. ಯಾಕೆ ಈ ಥರ ಮಾಡ್ತಾರೆ, ಇದರ ಕಲ್ಚರ್ ಏನು, ಯಾವ ಕಲ್ಚರನ್ನು ಸಹ ನಾವು ನಿಂದನೆ ಮಾಡಬಾರ್ದು. ಯಾಕಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಸ್ಟೇಟಲ್ಲಿ ಅವರದೇ ಆದಂಥ ಕಲ್ಚರ್ ಉಂಟು. ಈಗ ಶಿವಮೊಗ್ಗ ಬೇರೆ ಸೈಡ್ ಹೋದರೆ ಜಾನಪದ ಕಲೆ ಉಂಟು, ಡೊಳ್ಳು ಕುಣಿತ ಉಂಟು. ಅದೇ ರೀತಿ ಒಂದೊಂದು ಈಗ ಇಲ್ಲಿಗೆ ನಾವು ತುಳುನಾಡಿಗೆ ಬರುವುದಾದರೆ ಯಕ್ಷಗಾನ, ಕೋಲ ಮತ್ತು ಈ ಹುಲಿವೇಷ, ಭರತನಾಟ್ಯ ಈ ಟೈಪ್ ಅದೆಲ್ಲ ತುಂಬ ಬರ್ತದೆ. ಹಾಗಾಗಿ ಇಂಥದ್ದನ್ನೆಲ್ಲ ನಾವು ಯಾವ ಒಂದು ವೇಷಕ್ಕೆ ಸಹ ನಾವು ನಿಂದನೆ ಮಾಡಬಾರ್ದು. ನಮಗೆ ಆಗ್ತದಾದರೆ ನಾವು ನೋಡಬೇಕು, ಕೈ ಮುಗಿದು ನೋಡಬೇಕು, ಅದನ್ನು ಬಿಟ್ಟು ಮತ್ತೆ ಇದು ಮಾಡಬೇಕು. ಅಷ್ಟು ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ನಾವು ನಿಮ್ಮ ಹತ್ರ ಎಲ್ಲರೂ ಕೇಳ್ಕೊಳೋದು ಬನ್ನಿ ಉಡುಪಿಗೆ, ನಮ್ಮ ಕಲೆಯನ್ನು ಇನ್ನೂ ಬೆಳೆಸಿ, ಉಡುಪಿಯವರಿದ್ದರೆ ಕಲೆಯನ್ನು ಬೆಳೆಸಿ ಒಂದೆರಡು ಮಾತಾಡಿ ಅದ್ರ ಬಗ್ಗೆ. ಸೊ ಇವರು ಅದನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ಮಾಡಿ ಎಲ್ಲ ಸಹ ನಮ್ಮ ಈ ಪರಂಪರೆ ಉಳಿಬೇಕು. ಯಾರು ಸಹ ಬ್ಯಾಡ್ ಕಮೆಂಟ್ ಮಾಡಬೇಡಿ, ಅದರ ವಿಷಯ ಗೊತ್ತಿಲ್ಲದೆ ಮಾಡಬೇಡಿ. ಅದು ನಾವು ನಿಮಗೆ ಓಪನ್ ಆಗಿ ಹೇಳ್ತೇನೆ. ಅದರ ಬಗ್ಗೆ ನಾವು ಇದು ನಾವು ಮಾಡಿದಲ್ಲ, ಪರಂಪರೆಯಿಂದ 50 ವರ್ಷ 60 ವರ್ಷದಿಂದ ಬಂದಂಥ ಈ ಕಲೆ. ಹಾಗಾಗಿ ನಾವು ಅದನ್ನು ರಕ್ಷಿಸೋಣ, ಪ್ರೀತಿಸೋಣ. ಎಲ್ಲರಿಗೆ ಸಹ ದೇವ್ರದ್ದು ಒಳ್ಳೆಯದು. ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ ಆಗಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಹ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಇವಾಗ ನಾವು ಒಂದು ಹುಲಿಯ ಜೊತೆ ನಿಂತ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ನಿಮಗೆ ಇಲ್ಲಿ ಝೂಮ್ ಮಾಡಿದ್ರೆ ನಿಮಗೆ ರೋಮ ಎಲ್ಲ ಕಾಣುತ್ತಿಲ್ಲ. ನಾರ್ಮಲಾಗಿ ನಿಮಗೆ ಬೆಂಗಳೂರಲ್ಲಿ ಹಾಕೋ ಹುಲಿ ಅಥವಾ ಎಲ್ಲ ಕಾಣಲ್ಲ. ಇದು ಎಮ್ಮೆದಲ್ಲ, ರೋಮ ಅಂದ. ಸೊ ಅದು ರೋಮ ಕಾಣ್ತದೆ. ಸೊ ಇವರು ಕೇಳೋಣ, ಇವರು ಎಷ್ಟು ಸರಿ ಹುಲಿ ಹಾಕಿದ್ದೀರಾ? ಇದು ಫಿಫ್ತ್ ಟೈಮ್ ಹುಲಿ ಹಾಕ್ತಾ ಇದ್ದೀರಾ. ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಹುಲಿ ಹಾಕಿದಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಮದು? ಫಸ್ಟ್ ಟೈಮ್ ಹಾರಿಬಲ್ ಇತ್ತು, ತುಂಬ ಪೇಂಟ್ ಎಲ್ಲ ಹಾಕೊಂಡು ನಿಲ್ಬೇಕಲ್ಲ, ತುಂಬ ಕಷ್ಟ. ಈಗ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ನೀವು ಹುಲಿ ವೇಷ ಹಾಕ್ತಾರೆ, ಜನ ನೋಡ್ತಾರೆ, ಜನ ಕಮೆಂಟ್ ಮಾಡ್ತಾರೆ ಅಥವಾ ಲೈಕ್ ಮಾಡ್ತಾರೆ, ನಿಮ್ಗೆ ಏನೇನು ಕಷ್ಟ ಇದೆ ಅದರಲ್ಲಿ? ಕಷ್ಟ ಸುಮಾರಿದೆ ನೋಡಿ. ಇವಾಗ ಹೋಗಿ ಬಿತ್ಕೊಂಡಿದ್ದಾರೆ ಅಂತ ಬೆಳಿಗ್ಗೆ ನಿಂತ್ಕೊಂಡು ಸುಸ್ತಾಗಿರ್ತೀವಿ, ಮತ್ತೆ ನಿದ್ದೆ ಇರೋದಿಲ್ಲ. ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಡ್ಯಾನ್ಸ್ ಮಾಡಬೇಕು. ಫುಲ್ ಡೇ 2 days ಇರುತ್ತೆ, ತುಂಬ ಟಯರ್ಡ್ ಅದು. ಸೊ ಮೈಯಲ್ಲಿ ಇವಾಗ ಹಾಕೋತೀರಾ ಏನಾದರೂ ಇರಿಟೇಷನ್ ಏನಾದರೂ ಆಗುತ್ತೆ? ಇಚಿಂಗ್ ಇರುತ್ತೆ. ಇಚಿಂಗ್ ಅದು ಫುಲ್ ಇರುತ್ತೆ ಇಲ್ಲ ಸ್ವಲ್ಪ? ಈಗ ನನಗೆ ಅಭ್ಯಾಸ ಆಗಿದೆ. ಸ್ಟಾರ್ಟಿಂಗ್ ಇದ್ರೆ ಫುಲ್ ಇಚಿಂಗ್, ಫೇಸಿಗೆ ಹಾಕುವಾಗ ಅಂತ ತುಂಬ ಉರಿ ಬರುತ್ತೆ, ತುಂಬ ಇಚಿಂಗ್ ಎಲ್ಲ ಆಗುತ್ತೆ. ಈಗ ಅಭ್ಯಾಸ ಇದೆ ಅಲ್ಲ, ಈಗ ಅಷ್ಟೇನಿಲ್ಲ. ಸೊ ಈಗ ನೀವು ಇಲ್ಲಿ ಚಪ್ಪಲಿ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಕುಣಿತಾ ಇರ್ತೀರಾ. ಸೊ ನಿಮಗೆ ಕಾಲಿಗೆ ಏನು ಪ್ರಭಾವ ಅಂದರೆ ಈಗಲೇ ನೋವು ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸ್ವಲ್ಪ ಅದೇ ರೆಸ್ಟ್ ಮಾಡಬೇಕು. ಮತ್ತೆ ಪಲ್ಟಿ ಎಲ್ಲ ಹೊಡಿಲಿಕ್ಕೆ ಇಲ್ಲ, ನಮ್ಮದು ಬರೀ ಡ್ಯಾನ್ಸ್ ಅಷ್ಟೇ. ಕೆಲವೊಂದು ಜನ ಪಲ್ಟಿ ನೋಡಿತಾರೆ ಅದು ರೋಡಲ್ಲಿ. ಸೊ ಆವಾಗ ನಿಮಗೆ ಅದು ಫೀಲ್ ಆಗುತ್ತಾ ಇಲ್ಲ ಆ ಎನರ್ಜಿನ? ಅದು ಎನರ್ಜಿ, ಅದು ನಿಮಗೆ ಅದು ಸೌಂಡ್ ಕೇಳುವ ತಾಸೆ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ನಿಮ್ಗೆ. ಆವಾಗ ನೋವು ಆವಾಗ ಬರೋದಿಲ್ಲ, ಎಲ್ಲ ಆದಮೇಲೆ ರೆಸ್ಟ್ ಮಾಡ್ತೀವಲ್ಲ ಆವಾಗ ನೋವು ಬರುತ್ತೆ. 1-2 ದಿನ ಆದಮೇಲೆ ನೋವು ಸ್ಟಾರ್ಟ್ ಆಗಿ ಬರುತ್ತೆ. ಹೌದು. ಈ ಪೇಂಟ್ ತೆಗಿಯೋಕ್ಕೆ ಎಷ್ಟೊತ್ತಾಗುತ್ತೆ? ಅದು ಡಿಪೆಂಡ್ಸ್, ನಮ್ಮ ಮೇಲೆ, ಒಬ್ಬೊಬ್ಬರು ಬಾಡಿ ಮೇಲೆ ಡಿಪೆಂಡ್ಸ್. ಅದು ನೀವು ಹೇಗೆ ಹೆವಿ ಪರ್ಫಾರ್ಮ್ ಮಾಡಿ ಎಲ್ಲ ಮಾಡಿದರೆ ಪೈಂಟ್ ಹೋಗುತ್ತೆ ತನ್ನಷ್ಟಕ್ಕೆ, ಬೆವರಿಗೆ ಸ್ವೆಟ್ಟಿಗೆ ಎಲ್ಲ ಹೋಗುತ್ತೆ. ಸುಮ್ಮನೆ ಎಲ್ಲ ಮಾಡಿದರೆ ಹೋಗೋದಿಲ್ಲ. ಮತ್ತೆ ಕೆಲಸ ಡಬಲ್ ಇರುತ್ತೆ ಅದರದ್ದು. ಅದಕ್ಕಿಂತ ತೆಗೆದು ಡಬಲ್ ಕೆಲಸ. ತೆಗಿಯೋದ್ರಲ್ಲಿ ಎಣ್ಣೆ ಹಾಕಿ ಎಲ್ಲ ಎಣ್ಣೆ ಹಾಕಿ ತೆಗೆದು. ಮತ್ತು ನಿಮ್ಮನ್ನ ಇಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಏನು ಅನುಭವ ನಿಮ್ಮದು? ಏನಕ್ಕೆ ಫಸ್ಟ್ ಆಫ್ ಆಲ್ ಏನಕ್ಕೆ ಹುಲಿ ಹಾಕ್ತೀರಾ ನೀವು? ಸಾರಿ, ಏನಕ್ಕಂದರೆ ಇದು ನಾನು ಇಲ್ಲಿ ದೇವರ ಸೇವೆಗೋಸ್ಕರ ಹಾಕಿದ್ದೆ ಈ ಸಲ.
ಅದೊಂದು ಖುಷಿ ಕೊಡುತ್ತೆ, ಪ್ರೌಡ್ ಫೀಲಿಂಗ್ ಅದೊಂದು. ಎಲ್ರಿಗೂ ಆಗಲ್ಲ ಅದು ಹಾಕಕ್ಕೆ, ಕರೆಕ್ಟ್, ಚಾನ್ಸ್ ಸಿಗಲ್ಲ ಎಲ್ರಿಗೂ. ಕರೆಕ್ಟ್. ಯಾಕಂದರೆ ಇಲ್ಲಿ ಹುಲಿ ಕುಣಿಯೋಕ್ಕೆ ಇವ್ರದ್ದೇನು ದುಡ್ಡಾಗಲಿ ಅದನ್ನು ಏನು ಎಕ್ಸ್ಪೆಕ್ಟ್ ಮಾಡದೆ ಏನೂ ಇಲ್ಲದೆ ಇವ್ರ ಖುಷಿಗೋಸ್ಕರ ತನ್ನ ದೇವ್ರ ಸೇವೆಗೋಸ್ಕರ ಬಂದು ಹುಲಿ ಹಾಕ್ತಾರೆ. ಅದಕ್ಕೆ ಇದು ನೆಕ್ಸ್ಟ್ ಜನಕ್ಕೆ ನೋಡ್ತಾ ಇದ್ದಾರೆ ಜನ ನಿಮ್ಮನ್ನ. ಸೊ ಅವ್ರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಏನು ಹೇಳ್ತೀರಾ, ನಮ್ಮ ತುಳುನಾಡಿನ ಸಂಸ್ಕೃತಿ ಬಗ್ಗೆ? ತುಳುನಾಡು ಸಂಸ್ಕೃತಿಯನ್ನು ಎಲ್ಲರೂ ಫಾಲೋ ಮಾಡಿ ಅದನ್ನು ಉಳಿಸಿ ಅಂತ ಕೇಳ್ತೇನೆ ಅಷ್ಟೇ. ಅದು ಕಮೆಂಟ್ ಮಾಡಬೇಡಿ, ನಮ್ಮ ಪದ್ಧತಿ ಇದೆ, ನಮ್ಮದು ದೈವ ಇದೆ, ಅದು ಹಾಗೆ ಇದು ಹೀಗೆ ಅಂತ ಹೇಳ್ಬೇಡಿ, ಗೊತ್ತಿಲ್ಲದೆಲ್ಲ ತಿಳ್ಕೊಂಡು ಕಮೆಂಟ್ ಮಾಡಿ. ಏನಿದ್ರು ಸುಮ್ಮನೆ ಕಮೆಂಟ್ ಮಾಡಬೇಡಿ ಫ್ರೀ ಅಂತ. ಫ್ರೀ ಅದು ಈ ಹುಲಿಯ ಮಾತು ನೀವು ಕೇಳಬೇಕು. ಯಾಕಂದ್ರೆ ನಾವು ದೈವಕ್ಕೆ ಅಥವಾ ಹುಲಿಗೆ ಸಾಕಷ್ಟು ಕಮೆಂಟ್ಗಳು ಬರ್ತದೆ, ಅದೇಗೆ ಇದೇಗೆ ಅಂತ. ಅದು ನಮ್ಮ ಕಲ್ಚರ್ ನಮಗೆ ಬಿಡಿ, ನಿಮ್ಮ ಕಲ್ಚರ್ ನೀವು ಫಾಲೋ ಮಾಡಿ, ನಮ್ಮ ಕಲ್ಚರ್ ನಾವು ಫಾಲೋ ಮಾಡ್ತೀವಿ. ನಿಮ್ಗಾದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇರಿ ಅಷ್ಟೇ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಹುಲಿ ಕುಣಿತ ಆಚೆ ಹೋಗೋಕ್ಕಿಂತ ಮುಂಚೆ ಲೋಬಾನ ಸೇವೆ ಆಗುತ್ತೆ ಬೆಳಿಗ್ಗೆ. ಅವರ ಸನ್ನಿಧಿಯಲ್ಲೇ ಒಂದು ಚಿಪ್ಪಿಗೆ ಲೋಬ ಹಾಕ್ತಾರೆ. ಲೋಬ ಹಾಕಿ ಅದರ ಧೂಪ ಮುಖಕ್ಕೆ ತಗೊಂಡು ಅದಾದಮೇಲೆ ಮುಖವಾಡ ಹಾಕೋತಾರೆ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಜನಕ್ಕೆ ಆಕರ್ಷಣೆ ಆಗುತ್ತೆ. ಆಲ್ರೆಡಿ ಮುಂಚೆ ಆಗಿರೋರಿಗೆ ಇಲ್ಲಿ ಬಿಡಿಸ್ತಾರೆ. ಹಾಗೆ ಕೈಗೆ ಒಂದು ಕಪ್ಪು ದಾರ ಕಟ್ತಾರೆ. ಸೊ ಯಾರಿಗೂ ದೃಷ್ಟಿ ಬೀಳಬಾರ್ದು ಅಂತ. ಸೊ ಇಲ್ಲಿಂದ ಮುಗಿಸ್ಕೊಂಡು ಒಂದು ಕುಣಿತ ಆಡಿ ಆಮೇಲೆ ಕೃಷ್ಣ ಮಠ ಬೇರೆ ಬೇರೆ ಕಡೆ ಪ್ರಸ್ಥಾನ ಮಾಡ್ತಾರೆ, ಮುಂದೆ ಹೋಗ್ತಾರೆ. ಗಲಿಗೇಡು ವಿಷಯಗಳಿಗೆ ಅಮೃತ ಸಾಧ್ಯ ಗಲಿಗೇಡು ವಿಷಯಕ್ಕೆ ಗ್ರಾಮ ದೇವರ ಪಾಲ್ಗೊಳ್ಳುವ ಸಾಗು ಅಮೃತ ಗಲಿಗೆ ಪಾಡುವಂತಿತ್ತು ನೋಬರು ದೈವರಾಜ ಸಂಪೂರ್ಣ ಅನುಗ್ರಹ ಮಾಡಿಕೊಂಡು
ಸೊ ಇವಾಗ ನೀವು ಮುಂದೆ ನೋಡ್ತಾ ಇರೋದು ಹುಲಿ ವೇಷದ ಕಾಂಪಿಟೇಷನ್, ಅದರ ಝಲಕ್ಕು. ಬೆಳಿಗ್ಗೆ ಎಲ್ಲ ಕುಂದು ರಾತ್ರಿ ಅಲ್ಲಲ್ಲೇ ಕಾಂಪಿಟೇಷನ್ ಆಗುತ್ತೆ. ಕಾಂಪಿಟೇಷನ್ ಅಂದರೆ ಬಂದ್ಬಿಟ್ಟು ಸುಮ್ಮನೆ ಕುಂದ್ಬಿಟ್ಟು ಹೋಗೋದಲ್ಲ, ಸುಮಾರು ಜನ ಟೀಮ್ ಪಾರ್ಟಿಸಿಪೇಟ್ ಮಾಡುತ್ತೆ. ಆಲ್ಮೋಸ್ಟ್ ಒಂದೊಂದು ಕಡೆ 25-30 ತಂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಒಬ್ಬ ಕುಣಿಬೇಕು, ತಾಸೆ ಕುಣಿಬೇಕು, ಆನ್ ಸ್ಪಾಟ್ ಕುಣಿಬೇಕು, ಮತ್ತು ಅದೇ ಥರ ವಿಭಿನ್ನತೆ ಇರುತ್ತೆ ಕೆಲವೊಂದು ಕಾಂಪಿಟೇಷನಲ್ಲಿ. ಇವಾಗ ತಾನು ಇವ್ರು ಸ್ಟೇಜಿಂದ ಕೆಳಗಡೆ ಇಳಿದಿದ್ದಾರೆ ಕಾಂಪಿಟೇಷನ್, ಹುಲಿವೇಷ ಕಾಂಪಿಟೇಷನ್ ಮಾಡಿ. ಇವರು ಅದ್ರದ್ದು ಲೀಡಾ. ಸೊ ನಿಮ್ಮ ಹೆಸರೇನು? ಪ್ರಜ್ವಲ. ನಿಮ್ಮ ಟೀಮ್ ಹೆಸರೇನು? ಟೀಮ್ ಹೆಸರು ವೀರಕೇಸರಿ ಅಲಿವುಡ್. ಹೌದಾ? ಈಗ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡೋದು? ಇದು 1.5 ತಿಂಗಳಾಗಿದೆ. 1.5 ಮಂತಿಂದ ದಿನ ಪ್ರಾಕ್ಟೀಸ್. ಎಷ್ಟು ಗಂಟೆ ಮಾಡ್ತೀರಾ? ಒಂದು 2-3 ಅವರ್. ನೀವೆಲ್ಲ ಓದ್ತಾ ಇರೋದು ಎಲ್ಲರೂ? ಎಲ್ಲರೂ ಕಾಲೇಜ್, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಓದ್ಕೊಂಡು ಬಂದು ಹುಲಿವೇಷ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನೀವು ಇನ್ನೂ 2 ದಿವಸ ಹಿಂಗೆ ಪೇಂಟಲ್ಲಿ ಇಡ್ತೀರಾ? ಪೇಂಟಲ್ಲಿ ಇರ್ತೀವಿ. ನಾಳೆ ಸಂಜೆ ನೈಟ್ ತನಕ. ಹೇಗೆ ಉರಿತಾ ಇದೆಯಾ ಮುಖ ಎಲ್ಲ? ಉರಿತಾ ಸೊ ಇದೆ, ಈಗ ಮಳೆ ಇತ್ತು. ಸ್ಫೂರ್ತಿ ಏನು ನಿಮಗೆ ಪ್ರತಿ ವರ್ಷ ನೀವು ಬಣ್ಣ ಹಾಕ್ಲಿಕ್ಕೆ ಸ್ಫೂರ್ತಿ ಏನು? ಅಂದರೆ ಇದು ಉಡುಪಿದ್ದು ಕಲ್ಚರ್, ನಮ್ಮ ಕೃಷ್ಣದೇವರದ್ದು ಕಲ್ಚರ್. ಅದು ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಇದರಲ್ಲಿ ತುಂಬ. ನಮ್ಮ ಕಳೆ ಒಲಿಸ್ಬೇಕಂತ. ಹೌದು. ಹಾಗಾಗಿ ಎಲ್ಲರೂ. ಎಷ್ಟು ಜನ ಇದ್ದೀರಾ ತಂಡದಲ್ಲಿ ಈಗ? 39. 39 ಜನನ ಒಂದು ಕಡೆ ಸೇರಿಸಿ ಅವ್ರದ್ದು ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಬಣ್ಣ ಹಚ್ಚಿ ಆಮೇಲೆ ಬಂದು ಕಾಂಪಿಟೇಷನ್ ಮಾಡಿ ಮತ್ತೆ ನಾಳೆ ತನಕ ಬಣ್ಣ ಬಿಚ್ಚಲ್ಲ. ಇಷ್ಟು ಕಷ್ಟಪಟ್ಬಿಟ್ಟು ಸಂಸ್ಕೃತಿನ ಉಳಿಸೋಕ್ಕೆ ಮಾಡ್ತಾ ಇದ್ದಾರೆ ಇವರು. ಅದೇ ರೀತಿ ಎಲ್ಲರೂ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು. ನೀವೇನಂತೀರಾ? ಇನ್ನು ಹೀಗೆ ಉಡುಪಿದ್ದು ಕಲ್ಚರ್ ಇನ್ನೂ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೀಗೆ ಬೆಳೀತಾ ಹೋಗ್ಬೇಕು. ಇನ್ನು 4 ಜನರ ಮನಸ್ಸು ಮುಟ್ಟಬೇಕು. ಇದು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅಷ್ಟೇ ಹೇಳೋದು. ಮತ್ತೆ ಯಾರು ಕೀಳಾಗಿ ಇದನ್ನು ನೋಡಬಾರ್ದು, ಕಲ್ಚರನ್ನು ಹಾಸ್ಯ ಮಾಡಬಾರ್ದು, ಕಮೆಂಟ್ಗಳು ತಪ್ಪಾಗಿ ಮಾಡಬಾರ್ದು ಅಲ್ವಾ? ಅದೊಂದು ಪ್ರಾಮುಖ್ಯವಾಗಿ ನಮ್ಗೆ ಬೇಜಾರಾಗ್ತದೆ. ನಮ್ಮ ಕಲ್ಚರ್ ಬಗ್ಗೆ ಯಾರಾದ್ರೂ ಹೇಳಿದ್ರೆ ನಮ್ಮ ಅಮ್ಮನಿಗೆ ಹೇಳಿದಾಗೆ. ನೋಡಿ ಎಷ್ಟು ಒಳ್ಳೆ ಮಾತು ಹೇಳಿದ್ರು, ನಮ್ಮ ಕಲ್ಚರ್ಗೆ ಹೇಳಿದ್ರೆ ನಮ್ಮ ಅಮ್ಮಂಗೆ ಹೇಳ್ದಾಗೆ ಅಂತೆ. ಇವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಗೆಲ್ಲಿ ಅಂತ ಆಶಯಿಸಿರ್ತೀನಿ ನಾನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ಸ್. ಒಂದು ಹುಲಿವೇಷ ಮಾಡೋಕ್ಕೆ ಎಷ್ಟೆಲ್ಲ ಸಾಧನೆ ಮಾಡ್ತಾರೆ, ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಈ ಒಂದು ಹುಲಿವೇಷದ ಎಕ್ಸ್ಕ್ಲೂಸಿವ್ ವಿಡಿಯೋ ಅಲ್ಲಿ ನೀವು ನೋಡಿದ್ರಿ. ಹಾಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸಪ್ರೇಟ್ ವಿಡಿಯೋ ಬರುತ್ತೆ, ಅದರಲ್ಲೂ ಹುಲಿ ಕುಣಿತಾ ಇರುತ್ತೆ. ಬೇರೆ ಬೇರೆ ಕಡೆ ಹೋಗಿ ಕ್ಯಾಪ್ಚರ್ ಮಾಡ್ತೀವಿ. ಇವಾಗೂ ಅಷ್ಟೇ ಮಳೆಯಲ್ಲಿ ಕಾರ್ ಎತ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ಯಾವ ಕಾಂಪಿಟೇಷನ್ ಅಟೆಂಡ್ ಮಾಡಿ ಅಲ್ಲಿ ಇಂಟರ್ವ್ಯೂ ಮಾಡಿಕೊಂಡು ಮತ್ತು ಅಲ್ಲಿ ತೋರಿಸ್ಕೊಂಡು ನಿಮ್ಮೆಲ್ಲರಿಗೂ ಮನೋರಂಜನೆ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಹಾಗೆ ಎಲ್ಲರೂ ಹೇಳೋದೊಂದೇ, ನಿನ್ನೆಯಿಂದ ನೋಡ್ಕೊಂಬಂದರೆ ಎಲ್ಲರೂ ಹೇಳೋದೊಂದೇ, ನಾವು ಏನೂ ಎಕ್ಸ್ಪೆಕ್ಟ್ ಮಾಡಿದೆ ಬರೀ ನಮ್ಮ ಕಲ್ಚರ್ನ ಉಳ್ಸೋಕ್ಕೋಸ್ಕರ ಮಾತ್ರ ನಾವು ಕಾಂಪಿಟೇಷನ್ ಆಗಲಿ ಬಣ್ಣ ಹಾಕೋದಾಗಲಿ ಮಾಡ್ತಾ ಇರೋದು. ಯಾವುದೇ ಥರದ ದುಡ್ಡು ಆಸೆ ಬಿತ್ತು ಮತ್ತು ಬೇರೆ ಒಂದು ಫೇಮಸ್ ಆಗ್ತಾರಂತ ಅಲ್ಲ. ಬರೀ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಓದೋ ಮಕ್ಕಳು ಮತ್ತು ಕೆಲ್ಸಕ್ಕೆ ಹೋಗೋರೆಲ್ಲ ಸೇರಿ ತಂಡ ಕಟ್ಟಿ ಒಂದು 40 ಜನ ಪ್ರತಿಯೊಂದು ಟೀಮಲ್ಲಿ ಹಾಕ್ಕೊಂಡು ಮಾಡಬೇಕು. ಅದರಲ್ಲಿ ಚಿಕ್ಕವರಿದ್ದಾರೆ, ದೊಡ್ಡವರಿದ್ದಾರೆ, ಒಂದು 6 ವರ್ಷದ ಮಗು ಇದೆ, ಹೆಣ್ಮಕ್ಳಿದ್ದಾರೆ. ಇವನ್ನೆಲ್ಲ ಹಾಕ್ಕೊಂಡು ಮಾಡೋದು ಒಂದು ಡೆಡಿಕೇಷನು. ಆ ಡೆಡಿಕೇಷನ್ಗಾದರೆ ನೀವು ಕಮೆಂಟು ಮಾಡಬೇಕು, ದಯವಿಟ್ಟು ಸಬ್ಸ್ಕ್ರೈಬು ಮಾಡಬೇಕು ಚಾನಲ್ಗೆ. ಇಂತಿಂಥ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬರ್ತಾ ಇದ್ದೀನಂತ. ನೀವು ಮತ್ತೆ ಸಿಗೋಣ. ಇಷ್ಟೊತ್ತು ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಹುಲಿವೇಷ ಮಾಡಿಸೋದು ಮತ್ತು ಹುಲಿವೇಷ ಕುಣಿಯೋದು ಸಾಮಾನ್ಯ ಅಲ್ಲ. ಅದಕ್ಕೆ ಒಂದು ನಿಷ್ಠೆ ಬೇಕು, ಒಂದು ಪ್ರತಿಷ್ಠೆ ಬೇಕು, ಹಾಗೇ ಕಷ್ಟಗಳನ್ನ ಅನುಭವಿಸ್ಬೇಕು.
ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಹುಲಿವೇಷ ನೋಡಬೇಕಾದ್ರೆ ಕೃಷ್ಣ ಜನ್ಮಾಷ್ಟಮಿಯ ಹೊತ್ತಲ್ಲಿ ಉಡುಪಿಗೆ ಬನ್ನಿ, ಇಲ್ಲಾಂದರೆ ದೀಪಾವಳಿಯ ಹೊತ್ತಲ್ಲಿ ಕುದ್ರೋಳಿ ದೇವಸ್ಥಾನ ಮಂಗಳೂರಿಗೆ ಬನ್ನಿ. ಇಲ್ಲಿ ತನಕ ವಿಡಿಯೋ ನೋಡೋರಿಗೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಈ ಥರ ಅದ್ಭುತ ಕಂಟೆಂಟ್ ತೊಗೊಬರ್ತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ. ಇದು ಎಲ್ಲರೂ ನೋಡುವಂಥ ಒಂದು ಕಾಂಟೆಂಟು. ಅಜ್ಜ ಅಜ್ಜಿ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು, ಮನೆಯಲ್ಲಿ ಕಸಿನ್ಸ್ ಆಗಿರ್ಬೋದು, ಎಲ್ಲ ತಿಳ್ಕೊಳುವಂಥ ಒಂದು ಸಂಪ್ರದಾಯ ನಮ್ಮ ಉಡುಪಿಯ ಹುಲಿವೇಷ. ಸೊ ಸಿ ಯು, ಗಮ್ಮತ್ತು ಮಾಡ್ತಾಯಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.